ಮನಿಯೊಳಗ ಬಹಳ ತೆಗೆದು ಬಿಟ್ರೆ ಸೊನಗಂಡ್ರೆ ಗೊತ್ತಾಗತ್ತಲ್ರಿ. ಶ್ವಾನ ನಾಯಿ ಎಂತ ಇರ್ತಾರಲ್ಲ, ಕಳ್ಳಿ ಕದದೊಳಗ ಒಂದು ಆಡು ಭಾಷೆದೊಳಗ ಅಂತಿರ್ತೀರಿ ನೋಡು, ಸಲ್ಗಿ ಕೊಟ್ಟ ನಾಯಿ ಮನಿ ಜಗಲಿ ಏರಿತ್ತಂತ, ನೀವ್ ಹೆಗಲಿ ಏರಿತ್ತೆ ಅಂತೀರಿ, ಹಂಗಲ್ಲ ಮನಿ ಜಗಲಿ ಏರಿತ್ತಂತ. ಅಂದ್ರ ಮನಿ ತೆಗೆದು ಬಿಟ್ಟಿವಿ ಅಂತಂದ್ರ ಹೊರಗಿರ್ತಕ್ಕಂಥ ನಾಯಿ ಕೆಲಸ ಏನ್ರಿ? ಮನಿ ಹೊರಗ ಮನಿ ಕಾಯ್ತಕ್ಕಂಥ ಕೆಲಸ. ಆದ್ರೆ ಈಗ ಏನಾಗ್ಬಿಟ್ಟಾವ ಅಂತಂದ್ರ ನಮ್ಮ ಮಂದಿ ಹೆಂಗಾಗ್ಯಾರ ಅಂತಂದ್ರ, ಈಗ ನಾಯಿ ಅಂತಂದ್ರ ಪಂಚ ಪ್ರಾಣಿಗಳಿಗೆ. ಮೊದಲ ನಾಯಿ ಕೆಲಸ ಮನಿ ಕಾಯಿ ಆಗ್ತದ, ನಾಯಿ ಇರ್ತಿದ್ರು. ಆದ್ರೆ ಈಗ ಏನಾಗೈತಂದ್ರ ಒಂದ್ ನಾಯಿ ಇತ್ತಂದ್ರ ಅದನ್ನ ಕಾಯಕ್ ಒಬ್ಬ ಮನುಷ್ಯ ಬೇಕಾಗೈತಿ, ಹೌದಿಲ್ರಿ? ಒಂದ್ ನಾಯಿ ಇತ್ತಂದ್ರ ಅದನ್ನ ಕಾಯಕ್ ಒಬ್ಬ ಮನುಷ್ಯ ಬೇಕ. ಆದ್ರ ಉದ್ದೇಶ ಏನಿತ್ತು ನಮ್ಮ ಹಿರಿಯರ್ದು? ಮನಿ ಕಾಯ್ಬೇಕಪ್ಪ, ನಾಯಿ ಮನಿ ಹೊರಗಿರ್ಬೇಕು. ಈಗಿನವ್ರ ಅದ ಏನ ನಾಯಿ, ಏನಪ್ಪ ನಾಯಿ ಪ್ರೀತಿ ಹುಚ್ಚು ಗೊತ್ತಿಲ್ಲ. ಆದ್ರೆ ನಾಯಿ ಎಷ್ಟು ಡೇಂಜರ್ ಗೊತ್ತೇನ್ರಿ? ಅದ್ರ ಜೊಲ್ ಏನಾದ್ರು ಮಕ್ಕಳಿಗೆ ಒಂದ್ ಈಟ್ ಹತ್ತಿ ಅಂತಂದ್ರು ಕೂಡ ಎಷ್ಟೋ ವಿಷಕಾರಿ ಅಂತಾರೆ. ಅಂತ ನಾಯಿನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಬರೀ ಮನಿ ಪಡಸಾಲಿಗಲ್ಲ, ಬೆಡ್ರೂಮ್ ಒಳಗೂ ಕೂಡ ಆ ನಾಯಿಯನ್ನು ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ದಾಗಿ. ಆಗ ಒಡೆಯ ಮನೆಯೊಳಗೆ ಯಾರು ಇಲ್ಲ ಅಂದ್ರೆ ಮಾತ್ರ ನಾಯಿ ಹೋಗ್ತಿದೆ ಅಂತ. ಈಗ ನಾವ ಸ್ವತಃ ಏನ್ ಮಾಡ್ತೀವಿ, ಅದ್ರ ಕಟ್ಟೆ ಒಳಗೆ ಕರ್ಕೊಂಡ್ ಹೊಂಟೀವಿ. ಅದು ತಪ್ಪಾಗಿರ್ತಕ್ಕಂಥ ಸಂಸ್ಕೃತಿ ನಮ್ದು. ಅದಕ್ಕ ನಾಯಿನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಅದಕ್ಕೆ ಸಲಿಗೆ ಕೊಟ್ರ ಅದ ಹೆಗಲೂ ಏರ್ತತಿ, ಮನಿ ಜಗಲಿನೂ ಏರ್ತದಂತ. ಅದಕ್ಕ ಮನೆಗೆ ಒಡೆಯ ಇಲ್ಲ ಅಂತಂದ್ರ ಒಂದು ನಾಯಿ ಕೂಡ ಆ ಮನೆಯನ್ನ ಪ್ರವೇಶ ಮಾಡ್ತದ. ನೃಪತಿ ಇಲ್ಲದ ರಾಜ್ಯವ ಅನ್ಯರೆಂಬುವಂತೆ. ಒಂದು ರಾಜ್ಯ ಇತ್ತು ಅಂತಂದ್ರೆ ಅದಕ್ಕೊಬ್ಬ ಬಲಿಷ್ಠವಾಗಿರ್ತಕ್ಕಂಥ ರಾಜ ಬೇಕದನ್ನ ಆಳಾಕ. ಆ ರಾಜನ ಇಲ್ಲ ಅಂದ್ರೆ ಏನಾಗುತ್ತ, ಬೇರೆಯ ರಾಜ ಬಂದ ಆ ರಾಜ್ಯವನ್ನ ಆಳ್ತಾನ. ಹಂಗ ಎಲ್ಲದಕ್ಕೂ ಕೂಡ ಒಬ್ಬ ಕಾಯ್ತಕ್ಕಂಥವ್ನು ಇರ್ಬೇಕಂತ. ಹಂಗ ಅದಕ್ಕೆ ಅಕ್ಕಮಾದೇವಿ ಹೇಳ್ತಾರ, ಹೆಂಗ ಒಂದು ಮನೆಗೆ ಒಬ್ಬ ಒಡೆಯ ಬೇಕು, ಹೆಂಗ ಒಂದು ಮರಕ್ಕೆ ಕೆಚ್ ಬೇಕು, ಹೆಂಗ ಒಂದು ರಾಜ್ಯಕ್ಕೆ ರಾಜ ಬೇಕು, ಹಂಗ ಈ ಶರೀರಕ್ಕ ಏ ಚೆನ್ನಮಲ್ಲಿಕಾರ್ಜುನ ದೇವ ಈ ಶರೀರಕ್ಕ ನಿನ್ನ ನೆನಪು ಅಂತಕ್ಕಂಥದ್ದು. ನೆನಪು ಅಂದ್ರೆ ಏನ್ರಿ? ಸ್ಮರಣೆ. ನಿನ್ನ ಸ್ಮರಣೆ ನನಗೆ ಬೇಕಪ್ಪ. ನಿನ್ನ ಸ್ಮರಣೆ ಇಲ್ಲ ಅಂತಂದ್ರೆ ಏನಾಗತ್ತ, ಈ ಶರೀರವನ್ನ ಭೂತ ಪ್ರೇತ ಪಿಶಾಚಿಗಳಿಗೂ ಬರ್ತಾವ. ಒಂದಿಷ್ಟು ನಮಗ ಆ ಪರಮಾತ್ಮನ ನೆನಪು ಬೇಕು, ಆ ಗುರುವಿನ ಒಂದು ಸ್ಮರಣೆ ಅಂತಕ್ಕಂಥ ನೆನಪು ಬೇಕು. ಅದಕ್ಕೆ ಹೇಳಿದ್ರು ನಿನ್ನೆ ಚಿದಾನಂದ ಅವಧೂತರು ಈ ಪುರಾಣವನ್ನ ಬರಿಬೇಕಾಗಿದ್ದರೆ ಮೊದಲು ಯಾರು ಧ್ಯಾನ ಮಾಡಿದ್ರಿ? ಯಾರ ಸ್ಮರಣೆ ಮಾಡ್ತಾರ? ಒಂದು ಗುರುವಿನ ಸ್ಮರಣೆಯನ್ನ ಮಾಡ್ತಾರ. ಯಾಕ ಆ ಗುರುವಿನ ಸ್ಮರಣೆ, ಗುರುವಿನ ನೆನಪು ಅನ್ನೋದು ಬಹಳ ಮಂದಿ ಎಲ್ಲರಿಗೂ ಕೂಡ ಒಬ್ಬ ಗುರು ಬೇಕಾಗ್ತಾನ. ಒಂದು ಸಲ ನಾವು ಏನಾದ್ರೂ ಆ ಗುರುವಿನ ನೆನೆದಿವಿ ಅಂತಂದ್ರ ನಮಗ ಕೋಟಿ ಅಪಾಯಗಳಿದ್ರು ಕೂಡ ನಮಗ ಗುರು ಅಂತಕ್ಕಂಥ ಗೀತ ಅಂತಂದ್ರ ಆ ಎಲ್ಲ ಅಪಾಯಗಳಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾನ ಗುರು. ಅದಕ್ಕೆ ಹೇಳ್ತಾರ, ನಮಗ ಒಂದು ಗುರಿ ಸಾಧಿಸಬೇಕಾಗಿತ್ತು ಅಂತಂದ್ರ ನಮಗ ಹಿಂದೊಬ್ಬ ಏನಿರ್ಬೇಕು, ಒಬ್ಬ ಗುರು ಇರ್ಬೇಕು. ಗುರು ಇರ್ಲಿಕ್ಕಂದ್ರ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನೊಳಗ. ದೇವರಿಗಿಂತನೂ ಕೂಡ ಗುರು ದೊಡ್ಡವನು ಅಂತ ಹೇಳ್ತಾರೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಒಬ್ಬ ಗುರು ಬ್ರಹ್ಮನೂ ಆಗಬಲ್ಲ, ಒಬ್ಬ ಗುರು ವಿಷ್ಣುವು ಆಗಬಲ್ಲ, ಒಬ್ಬ ಗುರು ಮಹೇಶ್ವರನು ಆಗಬಲ್ಲ. ನಾವೀಗೊಂದು ಮೂರ್ತಿ ಸ್ಥಾಪನೆ ಮಾಡ್ಬೇಕಾಗಿತ್ತು, ದೇವರ ಮೂರ್ತಿನ ಸ್ಥಾಪನೆ ಮಾಡ್ಬೇಕಾಗಿತ್ತಂದ್ರೂ ಕೂಡ ಅಲ್ಲೊಬ್ಬ ಗುರು ಬೇಕಾಗ್ತಾನ. ಆ ಗುರುವಿನ ಹಸ್ತ ಆ ಮೂರ್ತಿ ಮೇಲೆ ಇರಬೇಕಾಗ್ತದ. ಅಷ್ಟು ಗುರುವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕ ಆ ಗುರುವಿನ ನೆನಪು ನಮ್ಮೊಳಗ ಸದಾಕಾಲ ಇರ್ಬೇಕಂತ ಹೇಳ್ತಾರೆ. ನೀವೆಲ್ಲ ಸಿದ್ಧಾರೂಢ ಮಠಕ್ಕೆ ಹೋಗಿರಿ, ಹೌದಾ? ಸಿದ್ಧಾರೂಢ ಹೆಸರು ಕೇಳಿರಲ್ಲ. ಹುಬ್ಬಳ್ಳಿ ಸಿದ್ಧಾರೂಢ ಅವಧೂತ ಪರಂಪರೆಯೊಳಗೆ ಬರ್ತಿರ್ತಕ್ಕಂಥ ಹುಬ್ಬಳ್ಳಿ ಸಿದ್ಧಾರೂಢ ಮಠದೊಳಗ ಅಕ್ಕಲಕೋಟೆಯ ರಾಣಿ, ಸಾಮಾನ್ಯ ಮಹಿಳೆ ಅಲ್ಲ, ಅಕ್ಕಲಕೋಟೆಯ ರಾಣಿ ಏನ್ ಮಾಡ್ತಿದ್ರು ಅಂತಂದ್ರ ಸೇವಾ ಮಾಡ್ತಿದ್ರು. ಎಂತ ಸೇವಾ ಅಂತಂದ್ರೆ ಬರೀ ಧನ ಸಹಾಯದ ಸೇವಾ ಅಲ್ಲ, ಸಾಕಷ್ಟು ಹಣನು ಕೊಡ್ತಿದ್ರು, ಎಲ್ಲಾ ಕೊಡ್ತಿದ್ರು. ಆದ್ರೆ ಅದನ್ನ ನೀರು ಇನ್ನೊಂದು ಎಂತ ಸೇವಾ ಅಂತಂದ್ರ ಆಕೆ ಹೋದಾಗ ಏನ್ ಮಾಡ್ತಿದ್ರು, ಆ ಸಿದ್ಧಾರೂಢ ಮಠ ಕಸ ಹೊಡಿತಿದ್ರು. ಹೆಂಗ ಕಸ ಹೊಡಿತಿದ್ರು ಅಂದ್ರಿ, ಅಲ್ಲಿ ಸಿದ್ಧಾರೂಢ ಮಠದೊಳಗೆ ಏನ್ ಹೇಳ್ತಾರೆ, ಗಾಡಿನಾಗೆಲ್ಲ ಬರ್ದಾರ, ಹೌದಾ? ಏನ್ ಬರ್ದಾರ ಹೇಳ್ರಿ, ನೋಡ್ರಿ ಅಲ್ಲ. ಅಲ್ಲಿ ಹೋದ್ರೆ ಎಲ್ಲಾರ ಬಾಯಾಗ ಅಲ್ಲೊಂದು ಸ್ಮರಣೆ ಇಡ್ತಿರ್ತದೆ. ಏನು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೌದಾ? ಪ್ರತಿಯೊಂದು ಮಾತಿಗೆ ನೀವ್ ಏನೇ ಕೇಳಿದ್ರು ಒಬ್ಬರು ಓಂ ನಮಃ ಶಿವಾಯ ಹೇಳ್ತಿರ್ತಾರೆ. ಹಂಗ ಆ ಅಕ್ಕಲಕೋಟೆ ರಾಣಿಯು ಏನ್ ಮಾಡ್ತಿದ್ಲು, ಕಸ ಹೊಡಿಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಈಗ ಒಂದು ದಿವಸ ಕಸ ಹೊಡಿಯಕತ್ತಾಳ, ಗುರುವಿನ ಸ್ಮರಣೆ ಮಾಡ್ಕೊಂಡ ಒಂದು ಮುದುಕಿ ಸೊಕಾಶ ನಡ್ಕೋತ ಬಂತು.
ಬಂದ ಮುದಿಕೆ ಏನಂತ ಅಕ್ಕಲ್ಗುಡಿ ರಾಣಿ ಕೇಳೋದಕ್ಕೆ, ಅಲ್ಲ ಯವ್ವ ಇಂತ ಚಲೋ ಪೀತಾಂಬರ ಸೀರೆ ಉಟ್ಕೊಂಡಿ, ಹೌದಾ? ಇಂತ ಪೀತಾಂಬರ ಸೀರೆ ಉಟ್ಕೊಂಡ ಕಸ ಹೊಡೆಯಕತ್ತೀಯಲ್ವೇ, ನೀನ್ ಸೀರೆ ಮಲಸಾಗಲ್ಲನ ಅಂತ ಆ ಮುದಿಗೆ ಯಾರನ್ನ ಅಕ್ಕಲ್ಗುಡಿ ರಾಣಿಗೆ ಕೇಳಿದ್ವು. ಈ ಮುದಿಕ್ಯಾರ ಸ್ವಲ್ಪ ಬಾಳ ಗೆರಿಕಿರ್ತಾರ ಇವ್ರು, ನೀವಲ್ರಿ ನಮ್ಮ ಊರ್ ಕಡೆ ಇದು ಮುದಿಕ್ಯಾರ, ಹೌದಿಲ್ರಿ? ಸ್ವಲ್ಪ ಗರಿಕೆ ಬಾಳ ಇವ್ರು ಮುದಿಕ್ಯಾರ. ಮುದಿಕಿ ಡಾಕ್ಟರ್ ಅಂತ ಹೋಗಿಲ್ಲ ಅಂತ ಹಲ್ಲು ಹೊಡಿತಿದ್ರಿ ಬಾಳ ಮುದಿಕಿದ, ಹಲ್ಲು ಕಿತ್ತಿಸ್ಬೇಕಂತ ಡಾಕ್ಟರ್ ಅಂತ ಹೋಗ್ಯಾಳ. ಆ ಡಾಕ್ಟರ್ ಅಂತ ಹೋದಾಗ ಡಾಕ್ಟರ್ ಯಾಕಜ್ಜಿ ಹಲ್ಲು ಕಿತ್ತೀನಿ ಸ್ವಲ್ಪ ಬಾಯಿ ಅಗಲ ಮಾಡು ಅಂದಂತ, ಆತು ಅಂತ ಮಾಡಿದ್ರಿ. ಡಾಕ್ಟರ್ ಅಂತ ಯವ್ವ ಮುದುಕಿ ಇನ್ನೊಂದ್ ಸ್ವಲ್ಪ ಅಗಲ ಮಾಡ್ಯವ, ಮತ್ತೊಂದು ಮಾಡಿದ್ಲು. ಯವ್ವ ಇನ್ನೊಂದ್ ಸ್ವಲ್ಪ ಅಗಲ ಮಾಡುವಲ್ಲಿ ಮತ್ತು ಮಾಡಿದ್ಲ. ಯವ್ವ ಇನ್ನೊಂದ್ ಸ್ವಲ್ಪ ಅಗಲ ಮಾಡುವ ಅಂದ ಡಾಕ್ಟರ್. ಆಗ ಮುದುಕಿ ಬಗ್ಗೆ ಅಲ್ಲ ತಮ್ಮ ನೀ ಏನ ಹಲ್ಲು ಹೊರಗೆ ಬಾಯಾಗ ನಿಂತಿಯೋ ಅಂತಂತೈತಿ. ಅಂದ್ರೆ ಇಷ್ಟು ಬೆಳಿಗಿರ್ತಾರ ಇವ್ರು ಮುದುಕ್ಯಾರ. ಹಂಗ ಆ ಮುದುಕಿ ಬಂದ್ ಏನಂತು, ಅಲ್ಲ ಇಂತ ಸೀರೆ ಕಸ ಹೊಡ್ಯಾಕತ್ತೀಯಲ್ಲ ಅಂತ ಅಕ್ಕಲಕೋಟೆ ರಾಣಿ ಕೇಳಿದ್ಲು. ಆಗ ಅಕ್ಕಲಕೋಟೆ ರಾಣಿ ಒಂದು ಮಾತು ಹೇಳ್ತಾಳ, ಸಾಮಾನ್ಯ ಅಲ್ಲ, ಅಕ್ಕಲಕೋಟೆ ರಾಣಿ ಒಂದು ಮಾತು ಹೇಳ್ತಾಳ, ಯವ್ವ ಅಜ್ಜಿ ಕೇಳವ್ವ, ನಾ ಇಲ್ಲಿ ಏನ ಕಸ ಹೊಡ್ಯಾಕತ್ತೀನಲ್ಲ, ಈ ಧೂಳು ಬಂದು ನನ್ನ ಮೈ ಮ್ಯಾಲ ಕೂತಿ ಅಂತಂದ್ರ ಈ ಸೀರೆ ಹೊಲಸಾಕು ಅಂತಂದ್ರ ಈ ಪೀತಾಂಬರ ಹೊಲಸಾದ್ರ ಇದನ್ನ ತೊಳ್ಯಾಕ ನನಗೆ ಸಾವಿರ ಆಳದಾರ. ಇಲ್ಲ ಅಂದ್ರ ಈ ಸೀರೆ ಬಿಟ್ಟ ಬ್ಯಾರೆ ಸೀರೆನೂ ನಾವು ತಟ್ಕೋಬಹುದು. ಆದ್ರ ಹಿಂಗ ವಿಚಾರ ಮಾಡ್ಬೇಕಲ್ಲ ಮುದುಕಿ, ಅಜ್ಜಿ ಈ ಸೀರೆ ಹೊಲಸಾದ್ರ ಸಾವಿರ ಆಳದ ತೊಳ್ಯಾಕ, ಆದ್ರ ನನ್ನ ಮನಸ್ಸಿನೊಳಗೆ ಏನಾದ್ರು ಕೊಳೆ ಆತಂದ್ರ, ನನ್ನ ಮನಸ್ಸಿನೊಳಗೆ ಒಂದಿಷ್ಟು ಮಲಿನತೆ ಅನ್ನೋದು ಇತ್ತು ಅಂತಂದ್ರ ಆ ಮಲಿನತೆಯನ್ನು ತೊಳಿಬೇಕಾಗಿತ್ತು ಅಂತಂದ್ರ ಆ ಗುರುನಾಥನ ನಾಮಸ್ಮರಣೆ ಮಾತ್ರ ಸೇವಾ ಮಾಡಿದ್ರೆ ಮಾತ್ರ ಏನಾಗ್ತದ ಈ ಮಲಿನತೆ ಹೋಗ್ತದ ಅಂತ ಅಕ್ಕಲಕೋಟೆ ರಾಣಿ ಹೇಳ್ತಾರ. ಅದಕ್ಕ ನಮಗೆ ಗುರು ಸ್ಮರಣೆ ಬೇಕು ಅಂತ ಆಯ್ತವಾ ಅಂತ ಆ ಮುದುಕಿ ಏನ್ ಮಾಡಿದ್ರು, ಇಷ್ಟು ಚಲೋ ಅಂತ ಹೇಳ್ಯಾರ ಅಂತಂದ್ರ ನಾನು ಸೇವಾ ಮಾಡ್ಬೇಕಂತ ಆ ಮುದುಕಿ ಏನ್ ಮಾಡಕತ್ರು, ಸ್ವಲ್ಪ ಸೇವಾ ಮಾಡಕತ್ತ. ಎಲ್ಲಾ ಕಸ ಗೀಸ ಅಂಗಳ ಕಸ ಹೊಡೋದು, ಕಸ ಹೊಡೋದು ಎಲ್ಲರೂ ಒಂದ್ ಮೂಲೆ ಹಾಕ್ಬೇಕಲ್ಲ ಮುದುಕಿ. ಆ ಮೂಲೆ ಹಾಕ್ಲಿಲ್ಲ ಮುದುಕಿ, ಅದನ್ನೊಂದು ಗುಡ್ಡ್ಯಾಗ ತುಂಬ್ಕೊಂಡು ಮತ್ತು ರಾಣಿ ಹತ್ರ ಬಂದು, ಅಲ್ಲ ಯವ್ವ ಎಲ್ಲಾ ಕಸ ಹೊಡೆದಿನಿ, ಈ ಕಸ ಎಲ್ಲಿ ಚೆಲ್ಲಿ ಅಂದಕ್ಕೆ. ಇದು ಕಸ ಆಯ್ತಲ್ಲ ಎಲ್ಲಿ ಚೆಲ್ಲಿ ಅಂದಾಗ ಆಗ ಅಕ್ಕಲಕೋಟೆ ರಾಣಿ ಅಂತ, ಯವ್ವ ಈ ಕಸ ಎಲ್ಲಿ ಚೆಲ್ತಿ ಅಂತಂದ್ರ, ಯವ್ವ ಈ ಕಸ ಎಲ್ಲಿ ಚೆಲ್ತಿ ಅಂತಂದ್ರ ಯಾರ ಬಾಯಾಗ ಆ ಗುರುನಾಥನ ನಾಮಸ್ಮರಣೆ ಬರಂಗೋ ಅವ್ರ ಬಾಯಾಗ ಹೋಗಿ ಕಸ ಹಾಕುವ. ಶಿವನಾಮವ ನುಡಿಯದ ಬಾಯಿ ವತ್ಸಲ ನುಡಿ. ಅದಕ್ಕ ನಮಗೊಂದಿಷ್ಟು ಗುರುನಾಥನ ನೆನಪು ಅಂತಕ್ಕಂಥದ್ದು. ನಮಗೆ ಎಷ್ಟೋ ಅಪಾಯಗಳಿರ್ಲಿ, ಒಂದು ಗಿಡದೊಳಗೆ ಒಂದು 100 ಕಾಯಿ ಕೂತಿರ್ತಾವ, ಆ 100 ಕಾಯಿ ಕೂತಿರ್ತಾವ, ಆ 100 ಕಾಯಿ ಓಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಹೌದಾ? ಒಂದ್ ಕಲ್ಲು ಒಗಿತೀರಿ, ಹೌದಿಲ್ರಿ? ಒಂದ್ ಕಲ್ಲು ಒಗಿತೀರಿ, 100 ಕಾಯಿ ಓಡಿಸಾಕ ಒಂದ್ ಕಲ್ಲು ಹೋದ್ರೆ 100 ಕಾಯಿ ಹೋಗ್ತಾವು. ಏನು 100 ಕಾಯಿ 100 ಕಲ್ಲು ಒಗಿಬೇಕು? 100 ಕಲ್ಲು ಒಗಿತೀರ ಏನ್ ಮಾಡ್ತೀರಿ? ಒಂದೇ ಕಲ್ಲು ಹೋದ್ರೆ ಸಾಕು 100 ಕಾಯಿ ಹೆಂಗ್ ಹೋಗ್ತಾವ ಅಂತ ಆ ಗುರುನಾಥ ಅಂತಕ್ಕಂಥ ಒಂದು ನಾಮಸ್ಮರಣೆ ಯಾರ ಬಾಯಿಯೊಳಗ ಜಗಜ್ಜನನಿಯ ನಾಮಸ್ಮರಣೆ ಒಂದಿದ್ರೆ ಸಾಕು, ನಮ್ಮ 100 ಕಷ್ಟಗಳು ಕೂಡ ಕಾಯಿ ಹಾರಿದಂಗ ಹಾರು ಹೋಗ್ತಾವ. ಅದಕ್ಕೆ ಆ ದೇವಿ ಸ್ಮರಣೆಯನ್ನು ನಾವು ಮಾಡಬೇಕು. ಹಂಗ ಚಿದಾನಂದ ಅವಧೂತರು ಪೀಠಿಕಾ ಅಧ್ಯಾಯದೊಳಗ ಆ ಗುರುನಾಥನ ಒಂದು ನಾಮಸ್ಮರಣೆಯನ್ನ ಮಾಡ್ತಾರ. ಗುರು ಎಲ್ಲರಿಗೂ ಬೇಕು, ಪ್ರತಿಯೊಬ್ಬರು ಒಬ್ಬೊಬ್ಬರಿಗೆ ಅಂತಿರ್ತಾರ, ಅಲ್ಲಿ ಗುರು ಇರ್ಲಿಕ್ಕಂದ್ರೆ ವಿದ್ಯೆ ಕಲಿಯಕ್ ಆಗಂಗಿಲ್ರಿ. ನಾವು ಗುರು ಇಲ್ಲ ವಿದ್ಯೆ ಕಲಿಬೋದಲ್ರಿ? ರಗಡ ಪುಸ್ತಕಗಳು ಬಂದಾವ, ರಗಡ ಗೂಗಲ್ ಬಂದೈತಿ, ಏನ್ ಸರ್ಚ್ ಮಾಡಿದ್ರೆ ನಮಗ್ ಮುಂದೆ ಬರ್ತದೆ. ಮತ್ತೆ ಗುರು ಇರ್ಲಾರ ಕಲಿಬೋದಲ್ಲ ಅಲ್ಲಿ ಪ್ರಶ್ನೆ ಮಾಡೋರು ಇರ್ತಾರೆ, ನೀವು ಮಾಡಂಗಿಲ್ಲ, ಶಾನ್ಯಾರಿದ್ರಿ ನೀವು, ಹೌದಿಲ್ಲ? ಬಹಳ ಮಂದಿ ಕಡೆ ಮಾಡ್ತಿರ್ತಾರೆ, ಯಾಕೆ ಹೇಳ್ತಾರೆ ಹೇಳಿದ್ರೆ ಎಲ್ಲದಕ್ಕೂ ಗುರು ಬೇಕಂತ. ನಾವು ಗುರು ಇರ್ಲಾರ ಕಲಿತೀವಲ್ಲ ಅನ್ನೋರು ಇರ್ತಾರೆ, ಹೌದಿಲ್ರಿ? ಈಗ ನೀರ್ ಎಲ್ಲಿಂದ ಕುಡಿತೀರಿ ನೀವು? ಪಟ್ ಹೇಳ್ಬೇಕು ನೀವು. ನೀರ್ ಎಲ್ಲಿಂದ ಕುಡಿತೀರಿ? ಕೆರೆಯಿಂದ ಕುಡಿತೀರಿ. ಕೆರೆಗೆ ನೀರ್ ಎಲ್ಲಿಂದ ಬರುತ್ತೆ? ಡ್ಯಾಮಿಂದ ಬರುತ್ತೆ. ನೀವು ಡ್ಯಾಮಿಗೆ ಎಲ್ಲಿಂದ ಬರುತ್ತೆ? ಮಳಿ ಹೆಂಗಾಗುತ್ತೆ? ಮೋಡದಿಂದ. ಮೋಡ ಎಲ್ಲಿಂದ ಉತ್ಪತ್ತಿ ಆಗ್ತದೆ? ಸಮುದ್ರದಿಂದ, ಹೌದ್ರಿ? ಸಮುದ್ರದಿಂದ. ಹಂಗಾದ್ರೆ ಡೈರೆಕ್ಟ್ ಹೋಗಿ ಸಮುದ್ರಕ್ಕೆ ನೀರು ಕುಡಿರಿ, ಕುಡಿತೀರ ಯಾರು? ಇಲ್ಲ. ಯಾಕ? ಸಮುದ್ರ ನೀರು ಏನಿರ್ತದೆ? ಉಪ್ಪಿರುತ್ತೆ, ಹೌದಾ? ಸಮುದ್ರಕ್ಕೆ ಹೋಗಿ ಯಾರು ನೀರು ಕುಡಿಯಂಗಿಲ್ಲ ನೀವು. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ನೀರು ಎಲ್ಲಿಂದ ಬರುತ್ತೆ? ನೀವು ಕುಡಿ ನೀರು ಯಾರದು
ಸಮುದ್ರದ ಆದ್ರೆ ಸಮುದ್ರಕ್ಕೆ ಹೋಗಿ ನೀರು ಕುಡಿಯಂಗಲ್ಲ, ಹೌದಿಲ್ರಿ? ಹಂಗ ಒಂದ್ ಯಾವ್ದೇ ಶಾಸ್ತ್ರ ಐತಿ ಅಂತಂದ್ರ ಅದ್ರೊಳಗ ಒಂದಿಷ್ಟು ಉಪ್ಪು ಅಂತಕ್ಕಂತ ದೋಷನೂ ಇರ್ತದೆ. ಒಬ್ಬ ಗುರು ಏನ್ ಮಾಡ್ತಾನ, ಅವ ಮೊದಲ ಆ ಶಾಸ್ತ್ರವನ್ನ ಓದಿ ಅದ್ರೊಳಗಿರ್ತಕ್ಕಂತ ದೋಷವನ್ನ ಇಟ್ಕೊಂಡು ಅದನ್ನ ಶುದ್ಧ ಮಾಡಿ ಏನ್ ಮಾಡ್ತಾನ, ನಮಗೆ ಶುದ್ಧವಾಗಿರ್ತಕ್ಕಂಥ ವಿದ್ಯೆಯನ್ನ ಕೊಡ್ತಾನ. ಅದಕ್ಕೆ ಗುರು ಬೇಕು ಅಂತ. ಬುದ್ಧನ ಕಾಲದೊಳಗ ಬುದ್ಧನ ಅನುಯಾಯಿಯಾಗಿರ್ತಕ್ಕಂಥ ಒಬ್ಬ ಉಪಮುಕ್ತ ಅಂತಿದ್ದ, ದೊಡ್ಡ ರಾಜ. ಆದ್ರೆ ಎಲ್ಲವನ್ನು ತೊರೆದು ಏನ್ ಮಾಡಿದ್ದ ಅಂತಂದ್ರ ಬೌದ್ಧ ಸನ್ಯಾಸಿ ಆಗಿದ್ದ. ಆ ಬೌದ್ಧ ಸನ್ಯಾಸಿ ದಿನಾಲೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಭಿಕ್ಷಾಂದೇವಿ ಎಂದು ಭಿಕ್ಷೆಯನ್ನು ಬಿಟ್ಟು ನೋಡಾಕ ಬಹಳ ಚಂದಿದ್ದ. ತರುಣ ಯುವಕ, ಎಲ್ಲ ಬ್ಯಾಡ ಅಂತ ಬಿಟ್ಟಿದ್ದ. ಹಿಂಗ ಭಿಕ್ಷೆ ಬೇಡ್ತಾ 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 ಒಂದು ನರ್ತಕಿ ಓಣಿಗೆ ಹೋಗ್ತಾನ. ಏನು ಭಿಕ್ಷೆಯನ್ನು ಅವನ ನರ್ತಕಿಯ ಮನೆ ಮುಂದೆ ನಿಂತ ಭಿಕ್ಷಾಂದೇಹಿ ಅಂತ. ನರ್ತಕಿ ಅಂತಂದ್ರೆ ಆಗಿನ ಕಾಲದಾಗ ವೇಷವಾಟಿಕೆಯನ್ನ ಮಾಡ್ತವ್ರ ಮಾತ್ರ ನರ್ತನವನ್ನ ಮಾಡ್ತಿದ್ರು. ಉಳಕಾದ ಯಾವ ನರ್ತನವನ್ನ ಮಾಡ್ತಿದ್ರು. ಈಗಿನ ಕಡೆ ಎಲ್ಲಿ ಬೇಕಾಗಿ ಕುಣಿತಿದ್ರು. ಆಗ ಭಿಕ್ಷಾಂದೇಹಿ ಅಂದಾಗ ಆ ನರ್ತಕಿ ಆ ವೇಷ ಏನ್ ಮಾಡಿದ್ವು ಅಂತಂದ್ರ ಬಾಗ್ಲ ತೆಗೆದು ನೋಡ್ತಾಳ. ಮುಂದ ಶುಭ್ರವಾಗಿರ್ತಕ್ಕಂಥ ಶ್ವೇತವರ್ಣದ ಬಟ್ಟೆ ತೊಟ್ಟಾನ, ಬಹಳ ಚಂದ ಕಾಣಕತ್ತ. ಇವನ ನೋಡಿದ ತಕ್ಷಣ ಆಕೆಗೆ ಏನಾಗ್ಬಿಡ್ತು ಅಂತಂದ್ರ ಇವನ ಮ್ಯಾಲ ಮನಸ್ಸಾಗಿ ಆಕೆ ಅಂತಾಳ, ಅಲ್ಲಪ್ಪ ಅಲ್ಲೋ, ನೀನು ಬೌದ್ಧ ಸನ್ಯಾಸಿಯಾಗಿ ಎಲ್ಲಾರ ಮನೆ ಮುಂದೆ ಅನ್ನ ಬೇಡಾಕತಿಯಲ್ಲ, ನಿನಗೆ ಅನ್ನ ಅಷ್ಟ ಅಲ್ಲ, ನನ್ನ ಮನೆಯೊಳಗೆ ಬಂದ್ಬಿಡು. ನೀನು ನನ್ನ ಮನೆಯೊಳಗೆ ಬಂದ್ಬಿಡು, ನಿನಗೆ ಅನ್ನ ಅಷ್ಟ ಅಲ್ಲ, ನಾನು ನಿನ್ನ ಆಕೆ ನನ್ನಲ್ಲಿ ಇರ್ತಕ್ಕಂಥ ಆಸ್ತಿ ಅಂತಸ್ತು ಕೂಡ ನಿಂದ ಆಗುತ್ತದ, ಬಾ ಬಾ ಅಂದಾಗ ಆಗ ಉಪಗುಪ್ತ ಅಂತ, ತಾಯಿ ನಾ ಇದು ಬಂದಿರೋದು ಕೇವಲ ಅನ್ನಕ್ಕೆ ಮಾತ್ರ. ಮುಂದ ಸಂದರ್ಭ ಬರ್ತದ, ಆಗ ಬರ್ತೇನೆ, ಈಗ ನೀಡಾಗಿದ್ರೆ ಅನ್ನ ನೀಡು, ಇಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಗ್ತಾನಂತ ಮುಂದಿನ ಮನೆಗೆ ಹೋದ. ಈಗ ಒಂದು ಕೆಲವು ವರ್ಷಗಳ ಆಯ್ತು. ಕೆಲವು ವರ್ಷಗಳ ಆದ್ಮೇಲೆ ಆ ನರ್ತಕಿಗೆ ಆ ವೇಷಗೆ ಏನಾಗ್ಬಿಟ್ಟು ಅಂತಂದ್ರ ಒಂದು ದೊಡ್ಡ ರೋಗ ಬಂತು. ಆಕೆ ಮನೆ ಮುಂದೆ ಊರಿನ ಶ್ರೀಮಂತರೆಲ್ಲ ಸಾಲು ಹಚ್ಚಿದ್ರಂತ. ಆಕೆ ಮನೆ ಮುಂದೆ ಅಂತ ಸಾಲು ಹಚ್ಚತಕ್ಕಂತ ಶ್ರೀಮಂತರು ಇರ್ತಕ್ಕಂತ ಆಕೆ ಯಾವಾಗ ರೋಗ ಹಚ್ಚು ಯಾರು ಕೂಡ ಆಕೆ ಮನೆ ಮುಂದೆ ಬರಲಿಲ್ಲ. ಆಕೆ ಏನ್ ಅಂತಸ್ತಿತ್ತ ಎಲ್ಲವೂ ಕೂಡ ಕರಿ ಹೋಗಿರ್ತದ, ಎಲ್ಲವನ್ನು ಕಸುವತ್ತಾರ. ಮುಂದೆ ಎಂತ ಪರಿಸ್ಥಿತಿ ಬಂತಂದ್ರ ಎಲ್ಲರೂ ಕೂಡ ಆಕೆ ಕಲ್ಲು ಹೊಡೆದು ಏನ್ ಮಾಡ್ತಾರ, ಊರು ಬಿಟ್ಟು ನರಳುತ್ತಾ 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 ಹೋಗಿ ಒಂದು ಅಡವಿಯೊಳಗೆ ಬಿಟ್ಟಿರ್ತಾಳ. ಅದ ದಾರಿಯೊಳಗೆ ಉಪಮುಕ್ತ ಮುಟ್ಟಿರ್ತಾಳ. ಈ ಉಪಮುಕ್ತ ಹೋಗ್ತಾ ಹೋಗ್ತಾ ಯಾರೋ ನರಳಾಕತ್ತಾರಲ್ಲ, ಯಾರಿದು ಅಂತ ಹೇಳ್ಬೇಕು ಅಂತ ಹೋಗಿ ನೋಡ್ತಾನ. ಒಂದು ಹೆಣ್ಮಗಳು ಬಿದ್ದಾಳ, ನರ್ತಕಿ ಬಿದ್ದಾಳ. ಆಗ ಏನ್ ಮಾಡಿದ ಅಂದ್ರೆ ಉಪಗುಪ್ತ ತನ್ನ ಜೋಳಿಗಳು ಇರ್ತಕ್ಕಂಥ ಒಂದು ನೀರು ತಗೊಂಡು ಆಕೆಗೆ ನೀರನ್ನ ಕುಡಿಸ್ತಾನ, ಒಂದು ತುತ್ತು ಅನ್ನ ಕೊಡ್ತಾನ. ಆ ಕೊಟ್ಟ ತೆಲಿನಾಗ ಸವರಿದಾಗ ಆಕೆ ಒಂದು ಎಚ್ಚರ ಆಗಿ ನೋಡ್ತಾಳ. ಏನ್ ಅಂದದಿಂದ ಆಕೆ ಮನೆಗೆ ಬಂದಿದ್ದಲ್ಲ ಅದ ಬೌದ್ಧ ಸನ್ಯಾಸಿ ಉಪಗುಪ್ತ ಆಗಿರ್ತಾನ. ಅವನ ನೋಡಿ ಆಕೆ ಹೆಣ್ಮಗಳು ಅಂತಾಳ, ಅಲ್ಲ ಅವತ್ತೊಂದು ದಿವಸ ನನ್ನ ಮನೆಗೆ ಬಂದಿದ್ದಲ್ಲ ಬೌದ್ಧ ಸನ್ಯಾಸಿ ನೀನಾಗ, ಅವತ್ತು ನಾನಾಗೆ ಕರ್ಬೇಕು ನಿನ್ನ, ನನ್ನ ಮನೆಯೊಳಗ ಬಾ, ನಾನು ನಿನ್ನ ಆಕೆ ಹಾಕಿನಿ, ನನ್ನ ಅಂತಸ್ತು ನಿಂದ ಆಗುತ್ತೆ ಅಂತ ಅವತ್ತು ಕರೆದಾಗ ಬರ್ಲಿಲ್ಲ. ಇವತ್ತು ನನ್ನ ಅಂತಲೇ ಆಸ್ತಿ ಇಲ್ಲ, ಅಂತಸ್ತು ಇಲ್ಲ, ಸೌಂದರ್ಯ ಇಲ್ಲ, ಏನು ಇಲ್ಲ ಅಂದ್ರೆ ಬಂದಿಯಲ್ಲ ಅಂತಂದಾಗ ಆ ಉಪಗುಪ್ತ ಅಂತಾನ, ಬೌದ್ಧ ಸನ್ಯಾಸಿ ಅಂತಾನ, ತಾಯಿ ಎಲ್ಲಾ ಇದ್ದಾಗ ಬಂದವನು ಗುರು ಅನ್ನಂಗಿಲ್ಲ, ಏನು ಇಲ್ಲಾರಾಗ ಯಾರು ಬಿದ್ದಿರ್ತಾರೋ ಹೇಳಕ್ ಶಕ್ತಿ ಇರಂಗಲೋ ಅವ್ರ ಕೈ ಹಿಡಿದು ಯಾರು ಎತ್ತಾರೋ ಅವನು ಗುರು ಅಂತಾರ. ನಾವೆಲ್ಲಾ ಬಿದ್ದಾಗ ನಮಗೆ ಏನ್ ಕಷ್ಟಗಳು ಬಂದಾವಲ್ಲ ಆ ಕಷ್ಟಗಳನ್ನ ಪಾರ ಮಾಡಾಕ ನಮಗೊಬ್ಬ ಗುರು ಕೈ ಹಿಡಿದಕ್ಕಾಕ ಒಬ್ಬ ಗುರು ಬೇಕು ಅಂತ. ಹಂಗ ನಿನ್ನೆ ದಿವಸ ಆ ಗುರುವಿನ ಒಂದು ನಾಮಸ್ಮರಣೆ, ಗುರು ಎಷ್ಟು ದೊಡ್ಡವನು ಅಂತಕ್ಕಂಥದ್ದನ್ನ ಚಿದಾನಂದ ಅವರು ತೋರಿಸಿದ್ರು. ಇವತ್ತು ಗುರು ಎಲ್ಲರಿಗೂ ಬೇಕಾಗಿರೋ ಗುರು ಅಂದ್ರೆ ದೊಡ್ಡವರಿ. ಹೌದು, ದೊಡ್ಡವ ಎದರಿಂದ ದೊಡ್ಡವಾಗಿರ್ಬೇಕು ಗುರು. ದೊಡ್ಡ ದೊಡ್ಡ ಮಠ ಇದ್ರೆ ದೊಡ್ಡವ್ರ ಅನ್ನಂಗಿಲ್ಲ, ದೊಡ್ಡ ದೊಡ್ಡ ಗಾಡಿ ತಗೊಂಡ್ರೆ ದೊಡ್ಡವ್ರ ಅನ್ನಂಗಿಲ್ಲ, ದೊಡ್ಡ ದೊಡ್ಡ ಅರ್ಬಿ ಹಾಕೊಂಡ್ರೆ ದೊಡ್ಡವ್ರ ಅನ್ನಂಗಿಲ್ಲ, ದೊಡ್ಡ ದೊಡ್ಡ ರುದ್ರಾಕ್ಷಿ ಹಾಕೊಂಡ್ರೆ ದೊಡ್ಡವ್ರ ಅನ್ನಂಗಿಲ್ಲ. ಗುರು ಹೆಂಗಿರ್ಬೇಕು ಅಂತಂದ್ರ, ಗುರು ಅಂತ ಯಾರಿಗೆ ಕರಿಬೇಕು ಅಂತಂದ್ರ ಹುಟ್ಟಿನಿಂದ ಸಾವಿನವರೆಗೂ ಯಾರನ್ನು ತೆಗಲಿಲ್ಲ, ಯಾರನ್ನು ಬೇಯಿಲ್ಲ, ಅವ್ರ ಹಿಂಗ ಅವ್ರ ಹಂಗ ಯಾರಿಗೂ ಕೂಡ ಮಾತಾಡ್ಲಿಲ್ಲ, ಯಾವ್ದ್ರ ಮ್ಯಾಲ ಆಸೆ ಪಡ್ಲಿಲ್ಲ, ಒಂದು ರೂಪಾಯಿ ಬಯಸಲಿಲ್ಲ. ತಾವು ಹಾಕೊಳ್ಳುವಂತ ಅರಿವಿಗೆ ಒಂದು ಜೀವ ಇರಲಾರ ಕೇವಲ ಪ್ರಕೃತಿಯನ್ನ ಹೊಗಳಿ ಪ್ರಕೃತಿಯ ಬಗ್ಗೆ ಪ್ರವಚನವನ್ನ ಮಾಡಿ ಜ್ಞಾನದಿಂದ ದೊಡ್ಡವರಾಗಿ ವಿಜಾಪುರ ಜ್ಞಾನ ಸಿದ್ದೇಶ್ವರ ಸ್ವಾಮಿಗಳಂತಾದ್ರಲ್ರಿ ಅಂತವ್ರಿಗೆ ಗುರು ಅನ್ಬೇಕು.
ಕೇವಲ ಜೋಗಿ ಹಿಡಿದ ಅದು ಬೇಕು ಇದು ಬೇಕು ಅನ್ನಾರ ಇವರ ಅಂಧ ಅನಾಥ ಮಕ್ಕಳನ್ನ ನನ್ನ ಜೋಳಿಗೆ ಹಾಕ್ರಿ, ಅವ್ರನ್ನ ಈ ಜಗತ್ತಿನ ಕಣ್ಣಾಗಿ ಮಾಡ್ತೀನಿ ಅಂತ ಕಣ್ಣು ಇಲ್ಲದೆ ಇರ್ತಕ್ಕಂಥ ಅಂಧ ಅನಾಥ ಮಕ್ಕಳಿಗೆ ಕಣ್ಣಾಗಿ ಮಾಡಿದ್ರೆ ಹಾನೆಲ್ಲ ಕುಮಾರಸ್ವಾಮಿಗಳು ಅಂತವರಿಗೆ ಗುರುಗಳು. ಅಷ್ಟೇ ಅಲ್ಲ, ಇವತ್ತಿನ ಕಾಲದೊಳಗೆ ಈ ಗುರುಗಳೊಳಗ ದೀಕ್ಷೆಯನ್ನ ಬೇಡಲಿಕ್ಕೆ ಒಬ್ಬೊಬ್ಬರು ಅನ್ನ ಬೇಕು ರೊಟ್ಟಿ ಬೇಕು ಅಂತಾರೆ. ಆದ್ರೆ ಸದ್ಭಾವದ ಯಾತ್ರೆಯನ್ನ ಮಾಡಿ ದುಶ್ಚರ್ಯಗಳ ದೀಕ್ಷೆಯನ್ನ ಬೇಡದಲ್ಲಿ ನಿರಂಜನ ಪ್ರಭುದೇವರಲ್ಲ ಅಂತವರಿಗೆ ಗುರು ಮಾಡ್ತಾರೆ. ಅದಕ್ಕೆ ಒಂದು ಮಠ ಐತಿ ಅಂತಂದ್ರ ಆ ಮಠಕ್ಕೆ ಒಬ್ಬ ಗುರುಗಳು ಬಹಳ ಮುಖ್ಯ. ಯಾಕ ನಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನ. ಹಾಗಾಗಿ ಆ ಗುರು ಅಂತಂದ್ರೆ ಗುರುವಿನ ಬಗ್ಗೆ ಹೇಳಲಿಕ್ಕೆ ಅಪಾರವಾಗಿರ್ತಕ್ಕಂಥದ್ದು. ಗುರುವಿನಿಂದಲೇ ಎಲ್ಲ ಅದಕ್ಕೆ ಹೇಳ್ತಾರೆ, ಸಾರೆ ಚೆಲ್ಲಾದ ಮುಖಕ್ಕೆ ಸಾರೆ ಚೆಲ್ಲಾದ ಮುಖಕ್ಕೆ ಗುರು ತೋರಿಸದೆ ಕಾಣಿಸದನ್ನ ಸಾರೆ ಚೆಲ್ಲಾದ ಮುಖಕ್ಕೆ ಸಾರೆ ಚೆಲ್ಲಾದ. ಎಲ್ಲೆಲ್ಲಿ ಜ್ಞಾನ ಐತಿ, ಎಲ್ಲೆಲ್ಲಿ ಮುಕ್ತಿ ಐತಿ, ಆದ್ರೆ ಅದು ಕಾಣಬೇಕಾಗಿತ್ತು ಅಂದ್ರೆ ನಮಗ ಒಬ್ಬ ಗುರುವಿನ ಅವಶ್ಯಕತೆ ಬೇಕಾಗ್ತದ. ಹಂಗ ಚಿದಾನಂದ ಅವಧೂತರಿಗೆ ಆ ತಾಯಿಯ ಒಂದು ಸಾಕ್ಷಾತ್ಕಾರ ಇದ್ದು ಕೂಡ ಅದನ್ನು ಹೊರತೆಗೆಯಲಿಕ್ಕೆ ಕೊಂಡೆಪ್ಪ ಅಂತಕ್ಕಂಥ ಒಬ್ಬ ಗುರು ಬೇಕಾಗ್ತು. ಆ ಗುರುವಿನಿಂದ ನಿನ್ನೆಯ ದಿವಸ ಈ ಪುರಾಣವನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಪೀಠಿಕ ಅಧ್ಯಾಯದೊಳಗ ಆ ಗುರುವಿನ ಸ್ಮರಣೆಯನ್ನ ಮಾಡಿ ಈ ಪುರಾಣವನ್ನ ಓದೋದ್ರಿಂದ ಕೇವಲ ಹೇಳಿದವರಿಗೆ ಮಾತ್ರ ಅಲ್ಲ, ಇದನ್ನ ಹೇಳಿದವರಿಗೆ ಕೇಳಿದವರಿಗೂ ಕೂಡ ಆ ಮುಕ್ತಿಯನ್ನ ಭಕ್ತಿಯನ್ನ ಕೊಡ್ತಕ್ಕಂಥ ಶಕ್ತಿ ಅದು ದೇವಿ ಪುರಾಣದೊಳಗದ. ದೇವಿ ಪುರಾಣ ಅನ್ನೋದು ಏನು ಅಂತಂದ್ರ ಇದೊಂದು ಕಲ್ಪವೃಕ್ಷ ಇದ್ದಂತೆ. ಕಲ್ಪವೃಕ್ಷ ಅಂದ್ರೆ ಗೊತ್ತಾಗ್ತದ. ಒಬ್ಬ ಕಾಶಿ ಯಾತ್ರೆಯನ್ನ ಮಾಡ್ತಿರ್ತಾನ. ಆ ಕಾಶಿ ಯಾತ್ರೆ ಮಾಡೋ ಸಂದರ್ಭದೊಳಗ ಅವ ಏನ್ ಮಾಡಿದ ಅಂದ್ರೆ ಬಹಳ ಸುಸ್ತಾಗ್ಬಿಡ್ತದೆ, ಬಿಸಿಲೊಳಗೆ ಹೊಂಟಿದ್ದ. ಬಹಳ ಬಿಸಿಲಾಗೈತೆ ಅಂತ ಯಾವ್ದೋ ಒಂದು ದೊಡ್ಡ ಗಿಡ ಕಾಣದ ಆ ಗಿಡದ ಕೆಳಗೆ ಹೋಗಿ ಕೂತ. ಗಿಡದ ಕೆಳಗೆ ಹೋಗಿ ಕೂತ ಆ ಗಿಡದ ಒಳಗೆ ಕೂತ ಏನ್ ಅನ್ಕೊಂಡ, ಬಹಳ ಬಿಸಿಲಾಗ್ಯದ, ಬಹಳ ದಣಿವೆ ಆಗ್ಯದ, ಬಾಯಾರಿಕೆ ಆಗ್ಯದ, ಒಂದಿಷ್ಟು ನೀರ್ ಸಿಕ್ಕರೆ ಬಹಳ ಚಲೋ ಆಗುತ್ತ ಅಂದ. ಎಲ್ಲಿಂದ ಗೊತ್ತಿಲ್ಲ, ಪಟ್ಟಣ ಒಂದು ಎಳನೀರು ಅವ್ನ ಕೈಯಾಗ ಬಂದ. ಬಹಳ ಖುಷಿಯಾಗಿರುತ್ತೆ, ನಮ್ಗೆ ಎಳನೀರು ಸಿಕ್ತೆ, ಹೊಡ್ಕೊಂಡು ಹೋದ ಎಳನೀರು ಪಟ್ಟೆ ಆನಂದ ಕಣ್ಣಗಾತ. ಯಾವಾಗ ಎಳನೀರು ಸಿಕ್ತ ಮತ್ತಂದ ಪಟ್ಟಿಗೆ ಒಂದಿಷ್ಟು ನೀರ್ ಸಿಕ್ಕದ, ಒಂದಿಷ್ಟು ಏನಾರ ಆಹಾರ ಸಿಕ್ಕ ಚಲೋ ಆಗತ್ತ ಅಂದ. ಎಲ್ಲಿಂದ ಗೊತ್ತಿಲ್ಲ, ಮತ್ತೇನಾಗ್ಬಿಟ್ಟು ಒಂದಿಷ್ಟು ಹಣ್ಣು ಹಂಪಲು ಬಂದು ಒಂದು ಕಡಿಮೆ ಆಗಿದ್ಬಿಟ್ಟು ಖುಷಿ ಆಯ್ತು. ಎಲ್ಲ ತಿಂದ ಎಲ್ಲ ಉಂಡ ಮತ್ತೇನ ಇಷ್ಟೆಲ್ಲ ಸುಮ್ಮ ಆಗ್ಲಿಲ್ಲವ. ಮತ್ತೇನಂದ ಎಲ್ಲಾ ನೀರಿನ ಸಿಕ್ತಿ, ಪಟ್ಟಿಗೆ ಊಟನ ಸಿಕ್ತಿ, ಸ್ವಲ್ಪ ಮಕ್ಕಳಾಗಿ ಏನಾರ ದಿಂಬಿಗೆ ಸಿಕ್ಕರೆ ಚಲೋ ಆಗತ್ತ ಅಂದ. ದಿಂಬನು ಬಂದ್ ನಿಂತ್ಬಿಟ್ಟು ಮಕ್ಕಳಾಗ ಊಟ ನೀರಾತ ದಿಂಬನು ಬಂತ ಆರಾಮ್ ಮಕ್ಕೊಂದ. ಸುಮ್ ಎಲ್ಲಾ ಕೊಟ್ಟಾನ ಭಗವಂತ, ಹೌದಿಲ್ಲ? ಮಕ್ಕೊಂಡ್ ಬಿಡ್ಬೇಕಿಲ್ರಿ, ಸುಮ್ ಮಕ್ಕೋಲಿಲ್ಲ ಅವನು ನಮಗತ್ತೇನೆ ಇರ್ಬೇಕು. ಮಕ್ಕೋಲಿಲ್ಲ ಸುಮ್ಮ ಮ್ಯಾಗಿ ಗಿಡ ನೋಡ್ಕೊತ ಏನಂದ, ಈ ಗಿಡದಾಗ ಒಂದ್ ರಾಕ್ಷಸ ಇದ್ದು ಆ ರಾಕ್ಷಸ ನನ್ನ ತಿಂತಿದ್ರೆ ಹೆಂಗಂದ ಬಿಡ ರಾಕ್ಷಸ ಬಂದು ತಿಂದ ಬಿಡ. ಅವ ಎಲ್ಲಿ ಕುಂತಿದ್ದ ಅಂತಂದ್ರ ಕಲ್ಪವೃಕ್ಷದ ಕೆಳಗ ಕುಂತಿದ್ದ. ಕಲ್ಪವೃಕ್ಷ ಅಂದ್ರ ನಾವು ಮನಸ್ಸಿನೊಳಗೆ ಏನು ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪ ನೆರವೇರ್ತಕ್ಕಂಥ ಶಕ್ತಿ ಆ ಕಲ್ಪವೃಕ್ಷದ. ಹಂಗ ನೀವೇನ್ ಇವತ್ತು ಈ ಕೊಟ್ಟೂರೇಶ್ವರ ಮಠದೊಳಗ ಕೂತಿರಲ್ಲ, ಈ ಮಠದೊಳಗ ಕೂತು ಯಾರು ಆ ದೇವಿ ಸ್ಮರಣೆ ಮಾಡ್ತಾರೋ ಆ ದೇವಿ ಕೂಡ ನೀವು ಬೆಳಕನ್ನ ಕೊಡ್ತಕ್ಕಂಥ ಶಕ್ತಿ ಈ ಜಾಗದೊಳಗ ಈ ಪುರಾಣದೊಳಗ ಅದ. ಅದಕ್ಕ ಎಲ್ಲರೂ ಕೂಡ ಈ ಪುರಾಣವನ್ನ ಪಠನ ಮಾಡಬಹುದು. ಆ ಜಾತಿ ಈ ಜಾತಿ ಅವರು ಇವರು ಯಾರು ಸಂಬಂಧ ಇಲ್ಲ. ಪ್ರತಿಯೊಬ್ಬ ಮಾನವ ಕುಲದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಆ ದೇವಿ ಪುರಾಣವನ್ನ ಕೇಳಬೇಕು, ಆ ದೇವಿ ಪುರಾಣವನ್ನ ಪಠನ ಮಾಡಬೇಕು. ಅದರಿಂದ ನಮಗ ಭಕ್ತಿ ಮುಕ್ತಿ ಶಕ್ತಿ ಇವೆಲ್ಲವೂ ಕೂಡ ದೊರೀತಾವಂತ ಪೀಠಿಕ ಅಧ್ಯಾಯದೊಳಗ ಚಿದಾನಂದ ಅವಧೂತರು ತಿಳಿಸಿದ್ರು.